ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಭಾಗ 1. ಎಲ್ಲ ಶುರುವಾಗಿದ್ದು ಕಿರಗೂರಿನ ಮೇಲೆ 3 ರಾತ್ರಿ 3 ಹಗಲು ಇದ್ದಕ್ಕಿದ್ದಂತೆ ಬೀಸಿದ ಬಿರುಗಾಳಿ ದೆಸೆಯಿಂದ. ಪ್ರತಿ ಸಾರಿಯೂ ಮಳೆಗಾಲದಲ್ಲಿ ಒಮ್ಮೆಯಾದರೂ ಬರ್ರೋ ಎಂದು ಗಾಳಿ ಬರುವುದು ವಾಡಿಕೆ. ಆದರೆ ಈ ಸಾರಿಯ ಗಾಳಿ ಮಾತ್ರ ಹಾಗಲ್ಲ. ನಾ ಹುಟ್ಟಿದಾಗಲಿಂದ ಇಂಥ ಗಾಳಿ ನೋಡಿರಲಿಲ್ಲ. ಎಂತೆಂಥ ಮಳೆಗಾಳಿ ಕಂಡಿದ್ದೇನೆ, ಇಂತಹ ಗಾಳಿ ನೋಡಿದ್ದು ಮಾತ್ರ ನೆನಪಿಲ್ಲ ಎಂದು ಮುಪ್ಪಿನ ಮುದಿಯಜ್ಜ ಕಾಳೇಗೌಡನ ತಂದೆ ಉದ್ಗರಿಸಿದ್ದ. ಮಳೆ ಬಂದಾದರೂ ಅಷ್ಟರೊಳಗೆ ಇದೆ. ಆದರೆ ಗಾಳಿ ಮಾತ್ರ ದಶಾವತಾರ ತೋರಿಸಿತು. ಬಹುಶಃ ಗಾಳಿಯ ದೆಸೆಯಿಂದಲೇ ಇರಬೇಕು, ಮಳೆ ಸುರಿಬೇಕಾದ ಮೋಡಗಳೆಲ್ಲ ಸರಿಯಾಗಿ ಮಳೆ ಸುರಿಸದೆ ದಿಕ್ಕಾಪಾಲಾಗಿ ಚದುರಿ ಹೋದವು. ಗದ್ದೆಗಳಲ್ಲಿ ಕಿರುಗೂರಿನ ಹೆಣ್ಣು ಮಕ್ಕಳು ನಡುಬಗ್ಗಿ ಕಳೆ ತೆಗೆಯಬೇಕಾದರೆ ಮೆಲ್ಲಗೆ ತಂಗಾಳಿಯಂತೆ ಶುರುವಾದ ಗಾಳಿ 1 ಗಂಟೆಯೊಳಗೆ ವಿಶ್ವರೂಪ ತಾಳಿ ಸುತ್ತಮುತ್ತ ಸುತ್ತುವರಿದ ಪರ್ವತಗಳ ಮೇಲಿನ ಕಾಡನ್ನೆಲ್ಲ ಗೆಜ್ಜೆ ಗಿಲುಗುಟ್ಟುವಂತೆ ಗಿಲುಗುಡಿಸುತ್ತಾ ಉರವಣಿಸಿ ಬೀಸಲಾರಂಭಿಸಿತು. ಸಹ್ಯಾದ್ರಿ ಪರ್ವತಗಳ ಜಟಿಲಬಂಧಗಳಲ್ಲಿ ಬಂದಿಯಾಗಿ ಸಿಕ್ಕಿಕೊಂಡಿದ್ದ ಹಳ್ಳಿ ಕಿರುಗೂರು. ಅದೇನು ಪೇಟೆಯಿಂದ ವಿಪರೀತ ದೂರದಲ್ಲಿರದಿದ್ದರೂ ಅಲ್ಲಿಗೆ ಹೋದವರಿಗೆ ಮಾನಸಿಕವಾಗಿ ದೇಶಾಂತರ ಹೋದಂತೆ ಅನುಭವ ಆಗುತ್ತಿತ್ತು. ಕಿರುಗೂರು, ತಗ್ಗಿನಗ್ಗದೆ, ಊರಳ್ಳಿ ಮುಂತಾದ 4-6 ಹಳ್ಳಿಗಳ ಭೌಗೋಳಿಕ ಪ್ರತ್ಯೇಕತೆಯೊಂದಿಗೆ ಅಲ್ಲಿನ ಜನರು ರೂಪ, ಆಕಾರ, ನಡೆ ನುಡಿಗಳು ಅವರನ್ನು ಅಪರಿಚಿತ, ಪ್ರತ್ಯೇಕವಾಗಿ ಅವರನ್ನು ಕಂಡುಹಿಡಿಯುವಂತೆ ಮಾಡುತ್ತಿತ್ತು. ಕಾಂದಹಾರಿನ ಪಠಾಣರಂತೆ ಉದ್ದ ಮೂಗಿನ, ಬಿಳಿಯ ಚರ್ಮದ, ನೀಳಕಾಯದ ಈ ಹಳ್ಳಿಯರನ್ನು ಯಾವ ಸಂತೆಯಲ್ಲಿ ಬೇಕಾದರೂ ಕಿರುಗೂರಿನವರೆಂದು ಅಥವಾ ಊರಹಳ್ಳಿಯವರೆಂದು ಸುಲಭವಾಗಿ ಗುರುತಿಸಬಹುದಿತ್ತು. ಗಂಡಸರು ಹೆಂಡ ಕುಡಿದು, ಬೀಡಿ ಸೇದಿ, ಹೊಗೆ ಹತ್ತಿ ಸಣಕಲ ಕಡ್ಡಿಯಂತೆ ಇದ್ದರೂ ಹೆಣ್ಣು ಮಕ್ಕಳು ಮಾತ್ರ ತಮ್ಮ ಉಜ್ಜಲ ಸೌಂದರ್ಯದಿಂದ ನೋಡಿದವರನ್ನು ಬೆಚ್ಚಿ ಬೀಳಿಸುತ್ತಿದ್ದರು. ಇಷ್ಟಾದರೂ ಯಾರೂ ಅವರ ತಂಟೆಗೆ ಹೋಗುತ್ತಿರಲಿಲ್ಲ. ಏಕೆಂದರೆ ಗಂಡಸರು ಎಷ್ಟು ಸಾಮ್ಯರೋ ಹೆಂಗಸರು ಅಷ್ಟೇ ಬಜಾರಿಯರು. ಅವರೆಲ್ಲರಿಗೂ ತಮ್ಮ ಸೌಂದರ್ಯದ ದೆಸೆಯಿಂದ ಅಷ್ಟೊಂದು ಜಂಬ, ಅಹಂಕಾರ. ಆ ಊರುಗಳ ಹರಿಜನರು, ಬಿಲ್ಲವರು, ಒಕ್ಕಲಿಗರು ಎಲ್ಲರೂ ರೂಪಗಳಲ್ಲಿ, ನಡವಳಿಕೆಯಲ್ಲಾಗಲಿ ಒಂದೇ ಥರ. ನೋಡಿದವರೆಲ್ಲ ಕೈಗೆ ಸಿಕ್ಕಿದ ದ್ರಾಕ್ಷಿಯ ಹುಳಿ ಎಂದು ಹೇಳುವಂತೆ ಗಾಂಚಲಿ ಮುಂಡೇರು ಎಂದು ಅವರನ್ನು ಕಂಡು ಗೊಣಗುತ್ತಿದ್ದರು. ಗದ್ದೆ ನೀರಿನಲ್ಲಿ ನೆನೆಯದಂತೆ ಸೀರೆ ಮೇಲೆತ್ತಿ ಕಟ್ಟಿಕೊಂಡು ತಮ್ಮ ದಂತದ ಕಂಬದಂತಿದ್ದ ಕಾಲುಗಳನ್ನು ನೀರಿನಲ್ಲಿ ಊರಿ ಕಳೆ ತೆಗೆಯುತ್ತಿದ್ದ ಹೆಂಗಸರು ಗಾಳಿ ಈಗ ನಿಲ್ಲಬಹುದು, ಆಗ ನಿಲ್ಲಬಹುದು ಎಂದು ಹಾರೈಸುತ್ತಾ ಹೇಗೋ ಕೆಲಸ ಮುಂದುವರಿಸುತ್ತಿದ್ದರು. ಆದರೆ ಗಾಳಿ ನಿಮಿಷಕ್ಕೆ ಒಂದು ದಿಕ್ಕಿನಂತೆ ಅಸಾಡ್ ಬಸಾಡ್ ಬೀಸಿ ಮೇಲೆತ್ತಿ ಕಟ್ಟಿಕೊಂಡಿದ್ದ ಸೀರೆಯನ್ನು ಸಹ ಕೊಡೆ ಮಡಚಿದಂತೆ ಎತ್ತಲಾರಂಭಿಸಿದಾಗ ನಡುಬಗ್ಗಿ ಕೆಲಸ ಮಾಡುತ್ತಿದ್ದ ಅವರಿಗೆ ಪೀಕಲಾಟ ಬಂತು. ಅಲ್ಲಿದ್ದವರೆಲ್ಲ ಹೆಂಗಸರಾದ್ದರಿಂದ ಮಾನ ಮರ್ಯಾದೆಗೇನೂ ಅವರು ಅಷ್ಟೊಂದು ಹೆದರಬೇಕಾಗಿರಲಿಲ್ಲ. ಆದರೂ ಒಬ್ಬಳ ಸೀರೆ ಮೇಲೆದ್ದಾಗ ಹಿಂದೆ ನಿಂತಿದ್ದವಳು ಕಿಸಕ್ಕನೆ ನಕ್ಕಳು. ಮುಂದೆ ನಿಂತಿದ್ದವಳಿಗೆ ಇದರಿಂದ ಕೋಪ ಬಂತು. ಏನು ಮಾಡ್ತೀರಿ, ಗಾಳಿ ಮಹಿಮೆ, ಅದೇನು ಕಂಡೆ ಹಲ್ಲು ಕಿಸಿಯೋಕೆ, ಎಲ್ರಿಗೂ ಇರೋದೇ ನಮಗೂ ಇರೋದು ಎಂದು ಆಕೆ ಮುಂದೆ ನಿಂತಿದ್ದವಳು ಹೇಳಿದಾಗ ಹಿಂದೆ ನಿಂತಿದ್ದವಳು ಸುಮ್ಮನಾದಳು. ಮುಂದೆ ನಿಂತಿದ್ದವಳಿಗೆ ರೇಗಿ ಬಂತು. ಎಲ್ಲರೂ ಒಂದೇ ಸಾಲಾಗಿ ನಿಂತ್ಕೊಂಡು ಕೆಲಸ ಮಾಡ್ರಮ್ಮ, ಗಾಳಿಗೆ ಯಾಕೋ ನಮ್ಮ ಮೇಲೆ ಸಿಟ್ಟು ಬಂದಂಗಿದೆ ಎಂದು ಆ ಗುಂಪಿನ ಹಿರಿಯಳೊಬ್ಬಳು ಮರ್ಯಾದೆ ಉಳಿಸಿಕೊಳ್ಳಲು ಉಪಾಯ ಯೋಚಿಸಬೇಕಾದರೆ ಮೊದಲು ನಕ್ಕವಳು ಮುಚ್ಕೊಂಡು ಇರಲಾರ್ದೆ ಎಲ್ರಿಗಿದ್ದಂಗೆ ಇದ್ದಿದ್ರೆ ನಾನು ಯಾಕೆ ನಗ್ತಿದ್ದೆ ಎಂದು ಕೆಣಕಿದಳು. ಮುಂದೆ ನಿಂತಿದ್ದವಳಿಗೆ ಇದ್ದಕ್ಕಿದ್ದಂತೆ ಸಿಟ್ಟು ಬಂತು. ಕೈಲಿದ್ದ ಕಂತೆಯನ್ನು ತೆಗೆದು ಹಿಂದೆ ನಿಂತಿದ್ದವಳ ಮುಖಕ್ಕೆ ರಪ್ಪನೆಸೆದು ತೆಗೆ ನೋಡೋಣ ಯಾವ ಥರ ಇದೆ ಎಂದು ಆಕೆಯ ಸೊಂಟಕ್ಕೆ ಕೈ ಹಾಕಲಾರಂಭಿಸಿದಳು. ಒಬ್ಬಳ ಬೈಗುಳ ಮತ್ತೊಬ್ಬರಿಗೆ ಕೇಳಿಸದಷ್ಟು ಬಲವಾಗಿ ಗಾಳಿ ಬೀಸತೊಡಗಿತು. ಉಚ್ಚರಿಸಿದ ಪದಗಳು ಎದುರಿನ ಕಿವಿ ತಲುಪದೆ
ತರೆಗಳಲ್ಲಿ ಗಾಳಿ ತೂರಿ ಹೋಗುತ್ತಿದ್ದವು. ಅದರ ನಡುವೆ ಎಲ್ಲ ಹೆಂಗಸರು ನುಗ್ಗಾಡಿ ಇವರಿಬ್ಬರ ಜಗಳ ಬಿಡಿಸಿದರು. ಆದರೂ ಇಬ್ಬರು ಹೆಂಗಸರು ಒಬ್ಬರ ಜನೇಂದ್ರಿಯಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ಬೈದುಕೊಂಡಿದ್ದರಿಂದ ಮತ್ತೆ ಕೆಲಸ ಮಾಡಲು ಮನಸ್ಸೇ ಬರಲಿಲ್ಲ. ಎಲ್ಲರೂ ಗದ್ದೆಯಿಂದ ಎದ್ದು ದೇವರ ಮೇಲೆ ನಿಂತು, ಗಾಳಿ ಬಂದು ನಿಂತ ಮೇಲೆ ಗದ್ದೆ ಕೆಲಸ ಎಂದು ಅವರು ತೀರ್ಮಾನ ಮಾಡಿದರು. ಈ ಭಾಗ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಭಾಗಕ್ಕೆ ಕಾಯಿರಿ.